ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ಬತ್ತಿ, ಲಿಕ್ವಿಡ್ ಸೋಪ್ ಮತ್ತು ಫಿನೈಲ್ಗಳ ಕಿರು ಉದ್ಯಮ ನಡೆಸುತ್ತಿರುವ ಸೂರ್ಯನಾಯ್ಕ ಅಳ್ತಾರು ಅವರೊಂದಿಗೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲ್ಯದಿಂದ ಯೌವನಾವಸ್ಥೆಗೆ ಬಂದು ನಂತರ ಒಬ್ಬ ಉದ್ಯೋಗಿ ಆಗಲಿಕ್ಕೆ ಎಷ್ಟೊಂದು ಕಷ್ಟ ಇದೆ. ಆ ಕಷ್ಟವನ್ನೆಲ್ಲ ಛಲದಿಂದ ಮೀರಿ ನಾವು ಯಾವುದೆಲ್ಲ ದಾರಿಗಳನ್ನು ಕಂಡುಕೊಳ್ಬೋದು ಮತ್ತು ಆ ಹೊತ್ತಲ್ಲಿ ನಾವೆಷ್ಟು ಶ್ರಮ ಪಡಬೇಕು, ಎಷ್ಟು ಶ್ರದ್ಧೆಯಿಂದ ನಾವು ಬೇರೆ ಬೇರೆ ದಾರಿಗಳನ್ನು ನೋಡಿಕೊಂಡು ಕೊನೆಯಲ್ಲಿ ಆಯ್ಕೆ ಮಾಡಿಕೊಂಡು ಜೀವನಕ್ಕೊಂದು ಭದ್ರತೆಯನ್ನು ಒದಗಿಸಲಿಕ್ಕೆ ನಾವು ಎಷ್ಟು ಶ್ರದ್ಧೆಯಿಂದ ಮತ್ತು ಕಷ್ಟದಿಂದ ಮತ್ತು ಛಲದಿಂದ ದುಡಿಯಬೇಕು, ತಾಳ್ಮೆ ವಹಿಸಬೇಕು ಅನ್ನೋದಕ್ಕೆ ಮಾದರಿ ನಮ್ಮ ಅಲ್ತಾರಿನ ಶ್ರೀ ಸೂರ್ಯನಾಯ್ಕ ಅವರು. ಇವರು ತುಂಬ ಪರಿಶ್ರಮದಿಂದ ಜೀವನದಲ್ಲಿ ಉನ್ನತಿಗೆ ಬಂದವರು. ಅವರು ಈಗ ಫಿನೈಲ್ ಮತ್ತು ಸೋಪ್ ವಾಟರ್ ಇತ್ಯಾದಿಗಳ ಒಂದು ತಯಾರಿಕೆಯನ್ನು ಮನೆಯಲ್ಲೇ ಮಾಡ್ತಾರೆ. ಜೊತೆಗೆ ಅವರು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಇದ್ದಾರೆ. ಹೀಗೆ ಜೀವನದ ಭದ್ರತೆಗೋಸ್ಕರ ತುಂಬ ಕಷ್ಟಪಡ್ತಾರೆ ಮತ್ತು ಆ ಎಲ್ಲ ಕಷ್ಟಕ್ಕೆ ಈಗ ಫಲವನ್ನು ಕಾಣ್ತಾ ಇದ್ದಾರೆ. ಅವರಿಂದು ನಮ್ಮ ದಾರಿದೀಪದ ಅತಿಥಿ. ಸೂರ್ಯನಾಯ್ಕರ ನಮಸ್ಕಾರ. ನಮ್ಮ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ವಿದ್ಯಾರ್ಥಿ ದಶೆ ಮತ್ತು ನಂತರ ಒಂದು ನಿರ್ದಿಷ್ಟವಾದ ಉದ್ಯೋಗವನ್ನು ಪಡೆದುಕೊಳ್ಳುವವರೆಗೆ ನಿಮ್ಮ ಪಯಣ ನಿಜಕ್ಕೂ ನಮಗೊಂದು ಆಸಕ್ತಿದಾಯಕ ವಿಷಯ ಮತ್ತು ಯುವಜನರಿಗೆ ಮಾರ್ಗದರ್ಶನ ಕೂಡ. ನಿಮಗೆ ಅಭಿನಂದನೆಗಳು. ನಾನಂದರೆ ಪ್ರೈಮರಿ ಸ್ಕೂಲಲ್ಲಿ ಓದಿ ನಂತರ SLC ಮುಗಿಸಿ ಮತ್ತೆ ITI ಮಾಡಿದ್ದೇನೆ. ಪ್ರಾಥಮಿಕ ನಾನು ಎಡ್ತಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡ್ತಾಡಿ ಅಲ್ಲಿ ಮಾಡಿದೆ. ಮತ್ತು ಅದಾದ ನಂತರ ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಮಂದಾರ್ತಿಯಲ್ಲಿ ಹೈಸ್ಕೂಲನ್ನು ಮುಗಿಸಿ ನಂತರ ನ್ಯಾಷನಲ್ ಕೈಗಾರಿಕೆ ತರಬೇತಿ ಸಂಸ್ಥೆ ಹೇರಡಿ ಬಾರ್ಕೂರು ಇಲ್ಲಿ ಕೂಡ ತರಬೇತಿಯನ್ನು 2 ವರ್ಷದ ತರಬೇತಿಯನ್ನು ಮುಗಿಸಿ ನಂತರ ಮತ್ತೆ ಉದ್ಯೋಗಕ್ಕಾಗಿ ಸುಮಾರು ಹೋರಾಟವನ್ನು ಕೊಟ್ಟಿದ್ದೇನೆ. ನೀವು ITIಯಲ್ಲಿ ಏನು ತರಬೇತಿ ಪಡೆದ್ರಿ? ITIಯಲ್ಲಿ ನಾನು ಇಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದಿದ್ದೇನೆ. ಈಗ ಅದೇ ಫೀಲ್ಡಲ್ಲಿ ವರ್ಕ್ ಮಾಡುತ್ತಾ ಇದ್ದೇನೆ ಈಗ. ಮತ್ತು ಪಾರ್ಟ್ ಟೈಮಲ್ಲಿ ನಾನು ಈಗ ಫಿನೈಲ್ ಮತ್ತು ಬತ್ತಿ, ಸೋಪ್ ಆಯಿಲ್ ಹಾಗೆ ಇನ್ನೂ ಪ್ರಾಡಕ್ಟ್ಗಳನ್ನು ತಯಾರು ಮಾಡುವ ಒಂದು ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇನೆ. ನೀವು RTI ಮಾಡಿದ ಮೇಲೆ ಎಷ್ಟು ಸಮಯ ಒಂದು ಕೆಲಸಕ್ಕಾಗಿ ನೀವು ಅಲ್ದಾಡಿದ್ರಿ, ಹುಡುಕಾಡಿದ್ರಿ, ಎಲ್ಲೆಲ್ಲ ಇಂಟರ್ವ್ಯೂಗೆ ಹೋದ್ರಿ ಮತ್ತು ಕೊನೆಗೆ ಈಗ ಒಂದು ಉದ್ಯೋಗ ಸೇರಿಕೊಂಡಿದ್ರಿ? ಹೌದು. ಅಲ್ಲಿ ತನಕ ಎಷ್ಟು ಸಮಯ ಕಳೆದ್ರಿ ಮತ್ತು ಏನೆಲ್ಲ ಕೆಲಸ ಮಾಡಿದ್ರಿ, ಏನೆಲ್ಲ ಯೋಚನೆ ಮಾಡಿದ್ರಿ? ನಾನು ITI ಆದ ನಂತರ 3 ತಿಂಗಳು ಮನೆಯಲ್ಲೇ ಇದೆ. ಮತ್ತು ಸ್ವಲ್ಪ ಟೈಮಲ್ಲಿ ಡ್ರೈವಿಂಗು ಕೂಡ ಮಾಡಿದ್ದೇನೆ. ITIಯಲ್ಲಿ ಕೂಡ ಡ್ರೈವಿಂಗ್ ಕೂಡ ತರಬೇತಿ ಇದ್ದಿತ್ತು. ನಮಗೆ ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಕೂಡ ನಮ್ಮ ITI ಅವರು ಕೊಟ್ಟಿದ್ದಾರೆ. ನಮ್ಮ ಇಲೆಕ್ಟ್ರಿಷಿಯನ್ ಫೀಲ್ಡಲ್ಲಿ ಕೂಡ ಒಳ್ಳೆ ತರಬೇತಿ ಕೊಟ್ಟಿದ್ದಾರೆ ಮತ್ತು ಡ್ರೈವಿಂಗಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ತರಬೇತಿ ಕೊಟ್ಟಿದ್ದಾರೆ ನಮ್ಮ ಹೈರಡಿ ITIನವರು. ತುಂಬ ಒಳ್ಳೆ ಎಲ್ಲ ಅಧ್ಯಾಪಕರು ಕೂಡ ನಮಗೆ ಒಳ್ಳೆ ಯಶಸ್ವಿಯಾಗಿ ಮಾಡಿದ್ರು. ಅದೇ ರೀತಿಯಲ್ಲಿ ಮತ್ತೆ ನಾನು ಸ್ವಲ್ಪ ಜಾಬ್ ಅಂದರೆ ಬೇರೆ ಬೇರೆ ಕಡೆ ನಮಗೆ ಸ್ವಲ್ಪ ಮನೆಯಲ್ಲಿ ಪರ್ಸನಲ್ ಪ್ರಾಬ್ಲಮ್ ಇರುವಾಗ ದೂರ ಹೋಗಲಿಕ್ಕೆ ನಮಗೆ ಸ್ವಲ್ಪ ಅನಾನುಕೂಲ ಆಗಿದೆ. ಹಾಗಾಗಿ ನಾವು ಮತ್ತೆ ಸ್ವಲ್ಪ ಡ್ರೈವಿಂಗ್ ಮನೆ ಹತ್ರ ಸ್ವಲ್ಪ ಡ್ರೈವಿಂಗ್ ಎಲ್ಲ ಮಾಡಿದ್ದೆ ಒಂದು ವಾಹನದಲ್ಲಿ, 4-ವೀಲರ್ ವಾಹನದಲ್ಲಿ ಬಾಡಿಗೆಗೋಸ್ಕರ. ಮತ್ತೆ ಅದ ನಂತರ ಅದರ ಮಧ್ಯದಲ್ಲಿ ನಾನು ಕಲ್ತಿದ್ದು ವೇಸ್ಟ್ ಆಗಬಾರ್ದು, ಹಾಗೆ ಅದಕ್ಕೋಸ್ಕರ ಮತ್ತೆ ಒಂದು ಜಾಬ್ ಕೂಡ ಟ್ರೈ ಮಾಡ್ತಾ ಇದ್ದೆ, ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೆ, ಸಮಯ ಕೂಡ ವೇಸ್ಟ್ ಮಾಡಲಿಲ್ಲ ಜಾಸ್ತಿ ಅದರ ಮಧ್ಯದಲ್ಲಿ. ಮತ್ತೆ ನಮಗೆ ಒಂದು ಉಡುಪಿ ಜಿಲ್ಲೆಯ ಸಂತಿಕಟ್ಟೆಯಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಒಂದು ಜಾಬ್ ಆಗಿದೆ. ಅಂದರೆ ಅಲ್ಲಿ ಒಂದು ವಾಲ್ ತಯಾರಾಗೋದು, ಒಂದು ಪ್ರಾಡಕ್ಟ್ ತಯಾರಾಗ್ತಾ ಇದೆ ಅಲ್ಲಿ. ಆ ವಾಲ್ ತಯಾರು ಮಾಡೋದಂತ ಹೇಳಿದ್ರೆ ಇಲ್ಲ, ನಾವು ಅಂದರೆ ಮೇಂಟೆನೆನ್ಸ್ ಇಲೆಕ್ಟ್ರಿಷಿಯನ್ ಅಂದು ಅಲ್ಲಿ ಕೂಡ ಇಲೆಕ್ಟ್ರಿಕಲ್ ತುಂಬ ಈಗ ಮೋಟ್ರು ಅಥವಾ ಈಗ ಕರೆಂಟ್ ಇದು ಲೈಟಿಂಗ್ಸ್ ಅದಕ್ಕೆಲ್ಲ ನಮ್ಮ ಇಲೆಕ್ಟ್ರಿಕ್ ವರ್ಕ್ ಬೇಕಾಗುತ್ತೆ. ಅದೇ ಫೀಲ್ಡಲ್ಲಿ ಇದ್ದೇನೆ. ಮತ್ತು ಬೇರೆ ಫೀಲ್ಡಲ್ಲಿ ಬೇರೆ ವರ್ಕ್ ಏನಾರು ಈಗ ಫಿಟ್ಟರ್ಸ್ ಮಾಡಿದ್ರು ಅವರಿಗೆ ಅದೇ ಫೀಲ್ಡಲ್ಲಿ ಸಿಗುತ್ತೆ. ಹಾಗೆ ನಮ್ಗೆ ಇದೇ ಫೀಲ್ಡಲ್ಲಿ ಸಿಗಿದೆ ನಮ್ಮ ಇಲೆಕ್ಟ್ರಿಷಿಯನ್ ಫೀಲ್ಡ್. ಈಗ ನೀವು ಒಂದು ಉದ್ಯೋಗ ಭದ್ರತೆಗೋಸ್ಕರ ಒಂದು ಕಂಪನಿ ಸೇರಿದ್ರಿ. ಹೌದು. ಎಷ್ಟು ಸಮಯ ಅಲ್ಲಿ ಕಳೆದು ಹೀಗೆ ಬಿಡುವಿನ ಸಮಯದಲ್ಲಿ, ರಜೆಯಲ್ಲಿ ಮತ್ತು ನಿಮ್ಮ ಶಿಫ್ಟ್ನ ಹೊಂದಿಕೊಂಡು ನೀವು ಬೇರೆನಾದರೂ ಉದ್ಯೋಗ ಮಾಡಬಹುದು, ಉದ್ಯಮ ನಡೆಸಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಹೇಗೆ ಬಂತು? ಅದಕ್ಕೆ ಎಷ್ಟು ಸಮಯ ತಗೊಂಡ್ರಿ? ಅದಕ್ಕೆ ನಾನು ಒಂದು 2 ಇಯರ್ ನಾವು ವರ್ಕ್ ಮಾಡುವಾಗ ಮತ್ತೆ ನನಗೆ ಸ್ವಲ್ಪ ಯೋಚನೆ ಆಗಿತ್ತು, ಇದೊಂದು ಬೇರೆ ಕಡೆ ಕೆಲಸ ಅಂದರೆ ಲೈಫ್ ಲಾಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಸ್ವ ಉದ್ಯೋಗ ಮಾಡಿದರೆ ಒಳ್ಳೇದಾಗ್ತದೆ. ಒಂದು ದೊಡ್ಡ ಬಂಡವಾಳ ಹಾಕಲಿಕ್ಕೆ ಸಾಧ್ಯವಾಗದಿದ್ದ
ಅದಕ್ಕೆ ಒಂದು ಬತ್ತಿ ತಯಾರಿಸುವಂತ ಒಂದು ಯೋಚನೆ ಬಂದಿತ್ತು. ನಾನು ಯೂಟ್ಯೂಬಲ್ಲಿ ಕೂಡ ನೋಡಿದೆ, ಬತ್ತಿ ಮತ್ತು ಮಿಷನ್ ಒಂದು ಕಡಿಮೆ ದರದಲ್ಲಿ ಸಿಗಿತ್ತು ಹೊರಗಡೆಯಿಂದ. ಅದನ್ನು ಒಂದು ಪರ್ಚೇಸ್ ಮಾಡಿ ಮತ್ತು ಬತ್ತಿ ಫಸ್ಟ್ ನನ್ನ ಪ್ರಾಡಕ್ಟ್ ಬತ್ತಿಯನ್ನು ತಯಾರಿಸಿ ಅದಕ್ಕೊಂದು ನಿಮ್ಮ ಶ್ರೀದೇವಿ ಪ್ರಾಡಕ್ಟ್ ಅಂತ ಒಂದು ಹೆಸರನ್ನು ಕೊಟ್ಟು ಮತ್ತು ಒಳ್ಳೆಯದು ಸೇಲ್ಸ್ ಆಗ್ತಾ ಇದೆ ಈಗಲೂ ಕೂಡ. ಅದರ ನಂತರ ಮತ್ತೆ ಇನ್ನೇನಾದರೂ ಒಂದು ಪ್ರಾಡಕ್ಟ್ ತಯಾರು ಮಾಡಬೇಕು ಅಂತ ನಾವು ಒಂದು ಯೋಚನೆ ಮಾಡುವಾಗ ಕಡೆಗೆ ನಮಗೆ ನಮ್ಮ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನೆಲ್ಲ ಹೇರೂರಿನಲ್ಲಿರುವ ರೂಡ್ ಸೆಟ್ ಸಂಸ್ಥೆ, ಅಲ್ಲಿ ಕೂಡ ಒಳ್ಳೆ ತರಬೇತಿ ಕೂಡ ಒಳ್ಳೆ ತರಬೇತಿ ಸಿಗುತ್ತಂತೆ ನಮಗೆ ಅನಿಸ್ತಿದ್ದು. ಅಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಹಾಕಿದೆ. ಕೊರೋನಾ ನಂತರ ಒಂದು ಸ್ವಲ್ಪ ಟೈಮು ಅದು ಸ್ವಲ್ಪ ಡಿಲೇ ಮಾಡಿದ್ದಾರೆ, ಅಂದರೆ ಯಾವುದೇ ಕೋರ್ಸ್ ನಡೆಸ್ತಾ ಇರಲಿಲ್ಲ. ಕಡೆಗೆ ನಂತರ ನಾವು ಅಪ್ಲಿಕೇಶನ್ ಕೊಟ್ಟು ನಿಮಗೆ ನಾವು ಕಾಲ್ ಮಾಡಿ ಹೇಳ್ತೇವೆ ಅಂತ ಹೇಳಿದೆ. ಅದೇ ಪ್ರಕಾರ ನಮಗೆ ಕಾಲ್ ಮಾಡಿ ಹೇಳಿದರೆ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂತ. ಅಲ್ಲಿ ಕೂಡ ಒಳ್ಳೆ ನಂಗೆ ತರಬೇತಿಯನ್ನು ಕೊಟ್ಟಿದ್ದಾರೆ, ಒಳ್ಳೆ ಅಧ್ಯಾಪಕರು. ಅಲ್ಲಿ ಕೂಡ ಒಳ್ಳೆ ನಮಗೆ ತುಂಬ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ನಮಗೆ ಸೋಪ್ ಆಯಿಲ್ ಮತ್ತು ಕ್ಯಾಂಡಲ್ ಮೇಕಿಂಗ್ ಅಂತ ಮೇನ್ ಚಾಪ್ಟರ್, ಕ್ಯಾಂಡಲ್ ಮೇಕಿಂಗ್ ಮತ್ತು ಬೇರೆ ಬೇರೆ ಥರದ ಕ್ಯಾಂಡಲ್ಗಳು ತಯಾರಿಸುವುದು, ಹಾಗೆ ಸೋಪಾಲ್ಗಳನ್ನು ತಯಾರಿಸುವುದು, ಫಿನೈಲ್ಗಳು ತಯಾರಿಸುವುದು, ಮತ್ತು ಸರ್ಪ್ ಎಕ್ಸೆಲ್ ಮತ್ತು ಬ್ಲೀಚಿಂಗ್ ಪೌಡರ್, ಸೋಪ್ ತಯಾರಿಸುವುದು. ಹೀಗೆ 8 ಚಾಪ್ಟರನ್ನು ನಮಗೆ 10 ದಿನದಲ್ಲಿ ತರಬೇತಿಯಲ್ಲಿ ಕೊಟ್ಟಿದ್ದಾರೆ. 10 ದಿನದಲ್ಲಿ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಮತ್ತು ಅದರಲ್ಲಿ ಒಂದು ಎಕ್ಸಾಮ್ ಮಾಡಿದ್ದಾರೆ. ನಾವು ಎಷ್ಟು ಕಲ್ತಿದ್ದೇವೆ ಅದರ ಪ್ರಕಾರವಾಗಿ ನಮಗೆ ಒಳ್ಳೆ ಮಾರ್ಕ್ಸ್ ಅನ್ನು ಸಿಕ್ಕಿದೆ. ಅದೇ ಪ್ರಕಾರ ಒಂದು ಸರ್ಟಿಫಿಕೇಟ್ ಕೂಡ ಈಗ ಇದೆ ನಮ್ಮ ಹತ್ರ. ಹೀಗೆ ಮುಂದೆ ಲೈಸೆನ್ಸ್ ಕೂಡ ಮಾಡಲಿಕ್ಕೆ ನಮಗೆ ಈ ಸರ್ಟಿಫಿಕೇಟ್ ಕೂಡ ಅನುಕೂಲ ಆಗುತ್ತದೆ. ನೀವಲ್ಲಿ ಮುಖ್ಯವಾಗಿ ಸೋಪ್ ವಾಟರ್ ಮತ್ತು ಫಿನೈಲ್ ತಯಾರಿಯ ಬಗ್ಗೆ ತರಬೇತಿಯನ್ನು ಪಡೆದು, ಮಾಹಿತಿಗಳನ್ನು ಪಡೆದು, ಸರ್ಟಿಫಿಕೇಟ್ ಪಡೆದು ಮನೆಯಲ್ಲಿಯೇ ಉದ್ಯಮ ಸ್ಥಾಪಿಸಲಿಕ್ಕೆ ಎಷ್ಟು ಸಮಯ ತಗೊಂಡ್ರಿ? ಅದ್ರ ಬಗ್ಗೆ ಯೋಚನೆ? 1 ತಿಂಗಳು ನಮಗೆ 10 ದಿನದಲ್ಲಿ ತರಬೇತಿ, ಅಂದರೆ ನವೆಂಬರ್ 21ಕ್ಕೆ ತಾರೀಕಿನ ಶುರುವಾಗಿ ಡಿಸೆಂಬರ್ 1ಕ್ಕೆ ಕಂಪ್ಲೀಟ್ ಆಗಿತ್ತು 10 ದಿನ ತರಬೇತಿ. ಮತ್ತು 1 ತಿಂಗಳು ನಾನು ಏನು ಮಾಡಲಿಲ್ಲ. 1 ತಿಂಗಳಿಂದ ನೆಕ್ಸ್ಟ್ ಹೋದ ವರ್ಷ ಜನವರಿಯಲ್ಲಿ ನಾನು 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದೆ. ನಾನಂದರೆ ಲೋನಿಗೆಲ್ಲ ಈಗ ಹೋಗಲಿಲ್ಲ, ನಾನು ಸ್ವಲ್ಪ ಸಣ್ಣ ಮಟ್ಟದಲ್ಲೇ ಈಗ ಇದ್ದೆ, ಪಾರ್ಟ್ ಟೈಮ್ ಆಗೋದ್ರಿಂದ ಸಣ್ಣ ಮಟ್ಟದಲ್ಲಿ ಮಾಡಿದೆ. ನಮಗೆ ಎಲ್ಲೆಲ್ಲ ಕೆಮಿಕಲ್ ಅಥವಾ ಏನೆಲ್ಲ ಸಿಗುತ್ತೆ, ಬಾಟ್ಲು ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನಮ್ಮ ರೂಡ್ ಸೆಟ್ ಸಂಸ್ಥೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಮುಂದೆ ಕೂಡ ಲೋನ್ ಹೇಗೆ ತಗೊಳ್ಳೋದು ಬ್ಯಾಂಕಿಗೆ ಬಗ್ಗೆ ಅಥವಾ ಎಲ್ಲ ವಿವರಣೆ ಕೂಡ ಈಗ ಅಲ್ಲಿ ಕೂಡ ಕರುಣಾಕರ್ ಸರ್ ಮತ್ತು ಲಕ್ಷ್ಮೀ ಶೇಜ್ ಬ್ಯಾಂಕ್ ಬಗ್ಗೆ ಎಲ್ಲ ತುಂಬ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಯಾವ ಥರ ಲೋನ್ ತಗೊಳ್ಬೇಕು, ಮುಂದೆ ಬೇಕಾದರೆ ಹೆಲ್ಪ್ ಬೇಕಾದ್ರೆ ಕೇಳಿ ಅಂತ ಹೇಳಿದರೆ. ಮುಂದೆ ಅಲ್ಲಿ ಕಲಿತವರು ಎಲ್ಲ ಯಶಸ್ವಿಯಾಗಿ ಹೇಗೆ ಇದ್ದಾರೆ ಅದೆಲ್ಲ ಕೂಡ ನಮ್ಗೆ ವಿಡಿಯೋ ಕೂಡ ತೋರಿಸಿದ್ರು. ಸಂತೋಷ್ ಅವರು, ಕರುಣಾಕರ್ ಸರ್, ಸಂತೋಷ್ ಅವರು ಮತ್ತು ರವಿ ಸರ್, ಹಾಗೆ ಲಕ್ಷ್ಮೀ ಏಜ್ ಅಂತ ಇವರೆಲ್ಲರೂ ಕೂಡ ನಮಗೆ ಸಹಾಯ ಮಾಡಿದರು ತರಬೇತಿಯಲ್ಲಿ ರೂಡ್ ಸೆಟ್ ಸಂಸ್ಥೆಯಲ್ಲಿ. ಮನೆಯಲ್ಲಿಯೇ ಮೊದಲು ಬತ್ತಿ, ಹೌದು, ನಂತರ ಸೋಪ್ ವಾಟರ್ ಮತ್ತು ಫಿನೈಲ್, ಇದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರಿ? ಮತ್ತು ಬೇಕಾದಂತಹ ರಾ ಮೆಟೀರಿಯಲ್ ಇದನ್ನು ತರಿಸ್ಕೊಳ್ಳಿಕ್ಕೆ ಯಾರೊಟ್ಟಿಗೆ ನೀವು ಸಂಪರ್ಕ ಮಾಡಿದ್ರಿ, ಕಾಂಟ್ರಾಕ್ಟ್ ತಗೊಂಡ್ರಿ, ಮತ್ತು ಎಷ್ಟು ಪ್ರೊಡಕ್ಷನ್ ನೀವು ಆರಂಭದಲ್ಲಿ ಮಾಡಿದ್ರಿ? ಪ್ರಾರಂಭದಲ್ಲಿ ಒಂದು ಬತ್ತಿ ಅಂದರೆ ನಾನು ಒಂದು ಸ್ವಲ್ಪ ಫಸ್ಟಿಗೆ ಒಂದು 10 kg ಹತ್ತಿಯನ್ನು ರಾ ಮೆಟೀರಿಯಲ್ ತಗೊಂಡು ಬಂದಿದೆ. ಎಲ್ಲಿಂದ ತರಬೇಕು ಅದನ್ನು? ಅದು ಫಸ್ಟಿಗೆ ನಾವು ಗುಜರಾತಿಂದ ತಗೊಂಡು ಬಂದಿದ್ದು. ಅಲ್ಲಿ ನಾವು ಅಮೌಂಟ್ ಹಾಕಿದ ನಂತರ ಅವರು ನಮಗೆ VRL ಅಥವಾ ಕೆನರಾ ಗುಡ್ಸಲ್ಲಿ ಹಾಕ್ತಾರೆ, ಮತ್ತು ಅವ್ರ ಆಫೀಸಿನ ನಾವು ಕಲೆಕ್ಟ್ ಮಾಡ್ತಿದ್ದೇವೆ. ಅದು ಬತ್ತಿ ಮಾಡಿ ಆ ಒಂದು ಹೋಲ್ಸೇಲ್ ರೇಟಲ್ಲಿ, ನಾನು ಲೈನ್ ಸೇಲ್ ಮಾಡಲಿಕ್ಕೆ ನಮಗೆ ಟೈಮ್ ಸಾಕಾಗೋದಿಲ್ಲ, ನಾವು ಹೋಲ್ಸೇಲ್ ಅಂಗಡಿಯಲ್ಲಿ ಸ್ವಲ್ಪ ಸೇಲ್ ಮಾಡ್ತಾ ಇದ್ವಿ. ಈಗ ಬತ್ತಿ ಮಾಡೋದು ಅಂತ ಹೇಳಿದ್ರೆ ಮೊದಲಾದರೆ ಮನೆಯಲ್ಲೇ ಕೂತು ಅದಕ್ಕೆ ಸ್ವಲ್ಪ ಬೂದಿ ಹಾಕಿ ಕೈಯಲ್ಲಿ ಹೊಸೆಯುವುದಿತ್ತು. ಈಗ ನಮ್ದು ಒಂದು ಮಿಷಿನ್ ಬರುತ್ತೆ, ಮಿಷನಲ್ಲಿ ಕನ್ವೇರ್ ಬೆಲ್ಟ್ ಅಂತ, ಬೆಲ್ಟಿನಲ್ಲಿ ನಾವು ತಗೊಂಡು ಅದರಲ್ಲಿ 2-3 ಥರದ ಮಿಷನ್ ಬರುತ್ತೆ, ಸೆಮಿ ಆಟೋಮೆಟಿಕ್ ಅಂತ. ನಾನು ತಗೊಂಡು ಮಿಷನ್ ಸೆಮಿ ಆಟೋಮೆಟಿಕ್ ಮಿಷನ್. ಅದರಲ್ಲಿ ನಾನು ಕೈಯಲ್ಲಿ ಬತ್ತಿಯನ್ನು ರೋಲ್ ಬರ್ತದೆ, ಆ ರೋಲ್ನ ಕಟ್ ಮಾಡಿ ಕೊಡೋದು. ಬೆಲ್ಟಿನಲ್ಲಿ ಇನ್ನೊಂದು ಸೈಡಲ್ಲಿ ಬತ್ತಿಯಾಗಿ ಹೊರಗೆ ಬರ್ತದೆ. ಸ್ವಲ್ಪ ಬೆಲ್ಟಿಗೆ ಮಾಡುವ ಮೊದಲು ನೀರು ಸ್ಪ್ರೇ ಮಾಡಬೇಕಾಗ್ತದೆ. ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ನಾವು ಹಾಕೋದಿಲ್ಲ, ಹಾಗೆ ಪ್ಯೂರ್ ವೈಟ್ ಕಾಟನ್ ಬತ್ತಿಯನ್ನು ಮಾಡ್ತದೆ. ಲೋಕಲ್ ಕಾಟನ್ನಿಗೂ ಈಗ ಗುಜರಾತಿಂದ ಬರೋ ಕಾಟನ್ನಿಗೂ ವ್ಯತ್ಯಾಸ ಏನು? ಈಗ ನಿಮ್ಗೆ ಲೋಕಲ್ ಕಾಟನ್ ನಿಮಗೆ ಬತ್ತಿ ಮಾಡಲಿಕ್ಕೆ ಮಿಷಿನಲ್ಲಿ ಕಷ್ಟ ಅಂತೇಳಿ, ಅಥವಾ ಲೋಕಲ್ ನಿಮ್ಗೆ ಅಷ್ಟು ಪ್ರಮಾಣದಲ್ಲಿ ಹತ್ತಿ ಸಿಗುವುದಿಲ್ಲ ಅಂತಲ್ಲ, ಹೇಗೆ? ಇಲ್ಲ, ಲೋಕಲ್ ಅದು ಒಂದು ಸ್ವಲ್ಪ ಡಿಮ್ ಹತ್ತಿ ಬರ್ತದೆ ಸ್ವಲ್ಪ. ಅದಕ್ಕೆ ಏನಂತ ನಮ್ಮ ಮಿಷನಲ್ಲಿ ಆಗೋದಿಲ್ಲ, ಕೆಮಿಕಲ್ ಮಿಕ್ಸ್ ಮಾಡಬೇಕಾಗ್ತದೆ. ಕೆಮಿಕಲ್ ಹಾಕಿದಂತ ಸ್ವಲ್ಪ ಬತ್ತಿ ಗಟ್ಟಿ ಆಗ್ತದೆ. ಗಟ್ಟಿ ಆದರೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಅದಕ್ಕೆ ಎಣ್ಣೆ ಸರಿ ಹೇಳೋದಿಲ್ಲ, ದೀಪ ಉರಿಯೋದಿಲ್ಲ, ಅರ್ಧಕ್ಕೆ ನಂಗೆ ಹೋಗ್ತದೆ, ದೀಪ ನಂಗೆ ಹೋಗಬಾರ್ದು. ಅದಕ್ಕೋಸ್ಕರ ನಾವು ನಮ್ಮ ಮಿಷನಲ್ಲಿ ಆಗೋದಿಲ್ಲ, ಕೈಯಲ್ಲಿ ಮಾಡೋದಿದ್ರೆ ನಮಗೆ ಈ ಡಿಮ್ ಹತ್ತಿ ನಮ್ಮ ಲೋಕಲಲ್ಲಿ ಸಿಗೋದು ಬತ್ತಿ ಹತ್ತಿನ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಪ್ಯೂರ್ ಐಟಿ, ನಾವು ಇಲ್ಲಿ ಮಂಗಳೂರಲ್ಲಿ ಒಬ್ಬರು ಕಾಂಟ್ಯಾಕ್ಟ್ ಆಯಿತು, ಅವರು ಕೂಡ ನಾವು ಒಂದ್ಸತಿ ಮಿಷನ್ ನೋಡಲಿಕ್ಕೆ ಬಂದೆ, ಮತ್ತು ಅವ್ರು ನಮ್ಗೆ ಅವ್ರ ಮಿಷನಲ್ಲಿ ಮಾಡಿ ತೋರಿಸಿದ್ರು. ಈ ಥರ ಒಂದು ಖಾಲಿ ನೀರು ಮಾತ್ರ ಸ್ಪ್ರೇ ಮಾಡಿದ್ರು, ಕರ್ನೂಲ್ ಬೆಲ್ಟಿಗೆ ನೀರು ಸ್ಪ್ರೇ ಮಾಡಿದ ನಂತರ ಒಳ್ಳೆ ಬತ್ತಿ ಬಂತು, ಯಾವುದೇ ಕೆಮಿಕಲ್ ಹಾಕಲಿಲ್ಲ ಅವರು. ಅದ ನಂತರ ನೆಕ್ಸ್ಟ್ ನಾವೀಗ ಅದೇ 1 ವರ್ಷದಿಂದ ಅದೇ ಈಗ ಕಂಟಿನ್ಯೂ ಮಾಡ್ತಿದ್ದೆ, ಪ್ಯೂರ್ ವೈಟ್ ಕಾಟನ್. ನಾವು ಒಂದು 25,000 ಕೊಟ್ಟಿದ್ದೆ ಮಿಷನ್ಗೆ. ನಾನೊಂದು ಸುಮಾರು 1 ಲಕ್ಷ ಒಂದು ಲೋನ್ ಮಾಡಿದೆ. ಅಂದರೆ ನನಗೆ ಮಿಷನ್ನಿಗೆ ಮಾತ್ರ ಅದಕ್ಕೆ ಒಂದು ಸಪ್ರೇಟ್ ಒಂದು
ವ್ಯವಸ್ಥೆ ಬೇಕಂತ ಒಂದು ಶೆಡ್ ಮಾಡಿ ಅದಕ್ಕೆ ಒಟ್ಟಿಗೆ ಟೋಟಲ್ ಒಂದು 75,000 ನಮಗೆ ಒಂದು ಶೆಡ್ಗೆ ಖರ್ಚಾಯಿತು, ಒಂದು 25,000 ಮಿಷಿನಿಗೆ ಖರ್ಚಾಯಿತು, ಮತ್ತು ರಾ ಮೆಟೀರಿಯಲ್ ನಾನು ಒಂದು ಸ್ವಲ್ಪ ಕೈಯಿಂದ ಹಾಕಿದ್ದೆ. ಈಗ ನಿಮ್ಮ ಈ ಬತ್ತಿಗೆ ಬೇಕಾದಂತಹ ರಾ ಮೆಟೀರಿಯಲ್ ಅಂದ್ರೆ ಹತ್ತಿ, ಇದನ್ನ ತಿಂಗಳಲ್ಲಿ ಎಷ್ಟು ಸಾರಿ ತರಿಸ್ತೀರಿ ಅಲ್ಲಿಂದ? ತಿಂಗಳಲ್ಲಿ ಅಂದರೆ ನಾವೊಂದು ಈಗ ಮಂಗಳೂರಲ್ಲಿ ತಗೊಂಡು ಬರೋದು ಒಂದು ಖಾಲಿ ಇದ್ದ ತಕ್ಷಣ, ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಖಾಲಿ ಆಗುತ್ತೆ, ಇಲ್ಲಿ ಒಂದು ತಿಂಗಳಿಗೆ ಒಂದು 10 kg 5 kg ಹೀಗೆಲ್ಲ ತಗೊಂಡು ಬರ್ತಾ ಇದ್ದೇನೆ. ಬತ್ತಿಯನ್ನು ಶುರು ಮಾಡಿದ್ರಿ, ನಂತರ ಫಿನೈಲ್ ಮತ್ತು ಸೋಪಾಟರ್ ಇದನ್ನ ಶುರು ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಂಡ್ರಿ? ನಾನು ಬತ್ತಿಯನ್ನು ಶುರು ಮಾಡಿ ಮತ್ತು ಪ್ರೊಡಕ್ಷನ್ ಮಾಡ್ತಾ ಇದ್ದೆ. 1 ವರ್ಷದ ನಂತರ ನಾನು ಅದಕ್ಕೂ ಬತ್ತಿಯನ್ನು ಸ್ಟಾರ್ಟ್ ಮಾಡಿದ ನಂತರ ನಾನು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ರೂಟ್ ಸೆಟ್ಟಲ್ಲಿ. ಮತ್ತೆ ಅಂದ್ರೆ ಬೇರೆ ಬೇರೆ ತರಬೇತಿ ಆಗ್ತಾ ಇರ್ತದೆ ರೂಟ್ ಸೆಟ್ನಲ್ಲಿ. ಈಗ ನಮ್ಮದು ಕ್ಯಾಂಡಲ್ ಮೇಕಿಂಗು, ಹಾಗೆ ಟೈಲರಿಂಗು ಮತ್ತು CCTV ಮತ್ತು ಮೋಟರ್ ರಿವೈಂಡಿಂಗು, ಈ ಬೇರೆ ಬೇರೆ ತರಬೇತಿಗಳು ನಡೆಸ್ತಾ ಇರ್ತಾರೆ. ಹಾಗೆ ನಮ್ದು ಅದೇ ಥರ ಲೈನ್ ಪ್ರಕಾರ ಬರುವಾಗ ನಮ್ಮ ಕ್ಯಾಂಡಲ್ ಮೇಕಿಂಗು ಕಳಿಸತಿ ನಮಗೆ ಒಂದು ಸ್ವಲ್ಪ ದಿನ ಮುಂಚೆ ಕಾಲ್ ಮಾಡಿದ್ರು, ತರಬೇತಿ ಶುರು ಆಗಬೇಕಾದ್ರೆ ಮೊದಲು. ಮತ್ತೆ ನಾನು ಅಲ್ಲಿ ಜಾಯ್ನ್ ಆಗಿದೆ. ರಾತ್ರಿಯಲ್ಲಿ ನೈಟ್ ಡ್ಯೂಟಿ ಮಾಡಿ ಮತ್ತೆ ನಾನು ಒಂದು 3 ಗಂಟೆ ಮನೆಯಲ್ಲಿ ರೆಸ್ಟ್ ಮಾಡಿ ಮತ್ತೆ ನಾನು ಹಗಲಿನಲ್ಲಿ ನಾನು ಇದು ತರಬೇತಿಯನ್ನು ಪಡ್ಕೊಂಡಿದ್ದೆ. ಒಂದು 10 ದಿನ ಒಂದು 3 ಅವರ್ ಮಾತ್ರ ನಾನು ನಿದ್ದೆ ಮಾಡಿ. ಫಿನೈಲ್ ಮತ್ತು ಸೋಪ್ ವಾಟರ್ ತಯಾರು ಮಾಡಲಿಕ್ಕೆ ಎಲ್ಲಿಂದೆಲ್ಲ ಕೆಮಿಕಲ್ ಬರಬೇಕು, ನೀವು ಅದನ್ನು ತರಿಸ್ಕೊಳ್ಳೋ ಬಗೆ ಹೇಗೆ, ಅದರ ಬಾಟ್ಲಿಂಗ್ ಹೇಗೆ, ಮತ್ತು ಅದನ್ನು ಮಾರಾಟ ಮಾಡೋ ಕ್ರಮ ಹೇಗೆಲ್ಲ ಇಟ್ಕೊಂಡಿದ್ದೀರಿ ನೀವು? ನಾವು ಕೆಮಿಕಲ್ ಅಂದ್ರೆ ಈಗ ಹುಬ್ಬಳ್ಳಿ ಮತ್ತು ಬೆಂಗಳೂರು ಇಲ್ಲಿಂದ ತರಿಸ್ತಾ ಇದ್ದೀವಿ. ನಮ್ಮ ಬಾಟಲ್ಗಳು ನಮಗೆ ಇಲ್ಲಿ ಕೋಟೇಶ್ವರದಲ್ಲಿ ವಿಜಯ್ ಇಂಡಸ್ಟ್ರಿ ಅಲ್ಲಿಂದ ನಾವು ತರಿಸ್ತಿದ್ದೇನೆ. ನಾನೇ ಹೋಗಿ ತಗೊಂಡು ಬರ್ದಿದ್ರು ಈ ಇಂಡಸ್ಟ್ರಿ. ಇದೆಲ್ಲ ಬಸ್ಸಲ್ಲಿ ಎಲ್ಲ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಮೌಂಟನ್ನು ಅವರಿಗೆ ಹಾಕಿ ಅವರ ಅಕೌಂಟ್ ಹಾಕಿ ಅವರು ನಮಗೆ ಬಸ್ಸಲ್ಲಿ ಕಳಿಸ್ತಾರೆ. ಮತ್ತು ಉಡುಪಿಯಿಂದ ನಾವು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಬತ್ತಿ ಮಾಡಲಿಕ್ಕೆ ಹತ್ತಿ ಒಂದೇ ಸಾಕು. ಸೋಪೈಲ್ ಮಾಡಲಿಕ್ಕೆ ಒಂದು ಕೆಮಿಕಲ್ ಬೇಕಾಗ್ತದೆ, ಒಂದು ಆ್ಯಸಿಡ್ ಸ್ಲರಿ, ಮತ್ತು ಪರ್ಫ್ಯೂಮ್ ಬೇಕಾಗುತ್ತೆ, ಕಲರ್ ಬೇಕಾಗುತ್ತೆ, ಮತ್ತು ಜಿ ಸಾಲ್ಟ್, ಹೀಗೆ ಇದೆಲ್ಲ ಬೇಕಾಗುತ್ತೆ. ನೀರು ಹೇಗೂ ನಮ್ಮ ಮನೆಯಲ್ಲಿ ಇರ್ತದೆ. ಮತ್ತು ಫಿನೈಲ್ ಮಾಡಲಿಕ್ಕೆ ಫಿನೈಲ್ ಕಾಂಪೌಂಡ್ ಸಿಗುತ್ತದೆ, ಮತ್ತು ನೀರು ಮತ್ತು ಪರ್ಫ್ಯೂಮ್ ಮತ್ತು ಕಲರ್, ಯಾವ್ಯಾವ ಥರ ಕಲರ್ ಬೇಕಾದ್ರೆ ಹಾಗೆ. ಮತ್ತು ಅದಕ್ಕೆ ಬೇಕಾದ್ರೆ ಲೇಬಲ್ಗಳು ನಾವು ಪ್ರಿಂಟಿಂಗ್ ಇದರಲ್ಲಿ ಪ್ರೆಸ್ಸಲ್ಲಿ ಮಾಡ್ತೇವೆ. ಈಗ ನೀವು ಸಾಮಾನ್ಯ ವಾರಕ್ಕೆ ಎಷ್ಟು ಬಾಟಲ್ ಮಾಡ್ತೀರಿ, ಅದನ್ನು ಎಲ್ಲಿಗೆಲ್ಲ ಮಾರಾಟ ಮಾಡ್ತೀರಿ? ಅದು ನಿಮಗೆ ಲೈನ್ ಮಾರಾಟ ಮಾಡ್ಲಿಕ್ಕೆ ನೀವು ಹೇಳಿದ ನಿಮಗೆ ಕಷ್ಟ ಇದೆ, ಅದನ್ನು ಹೋಲ್ಸೇಲ್ ಕೊಡ್ಬೋದು, ನೀವು ಎಲ್ಲಿಗೆಲ್ಲ ಕೊಡ್ತೀರಿ? ಈಗ ನಾನು ಮಾಡಿದಂಥ ಪ್ರಾಡಕ್ಟ್ ನಮಗೆ ಒಂದು ವಾರದಲ್ಲಿ ಅಂತ ನಾನು ಖಾಲಿ ಆದ ಹಾಗೆ ಕೆಲವು ಸತಿ ಒಂದು 50 ಬಾಟ್ಲಿ 100 ಬಾಟ್ಲಿಗೆ ಸೇಲ್ ಆದರೂ ಆಗ್ಬೋದು. ಫ್ರೆಂಡ್ಸಿಗೆಲ್ಲ ಕೊಡ್ತೇನೆ, ಮತ್ತು ನಮ್ಮ ಲೋಕಲ್ ಅಂಗಡಿಯಲ್ಲಿ ಕೂಡ ಕೊಡ್ತೇನೆ. ಸೂರ್ಯನಾಯ್ಕರೇ, ವಿದ್ಯಾಭ್ಯಾಸ ಆಯಿತು, ಆ ಹೊತ್ತಿಗೆ ಕೂಡ ತುಂಬಾ ಕಷ್ಟಪಟ್ರಿ, ಶಾಲೆಗೆ ಹೋಗ್ಲಿಕ್ಕೆ, ಮನೆ ಬರ್ಲಿಕ್ಕೆ, ಮನೆಯಲ್ಲಿ ಕೆಲಸ, ಬಡತನ ಎಲ್ಲ ಆಯ್ತು. ಯಾಕಂದ್ರೆ ನೀವು ಫಸ್ಟ್ ಜನರೇಷನ್ ಕಲ್ತವ್ರಿ ಮನೆಯಲ್ಲಿ, ಅಂದ್ರೆ ವಿದ್ಯಾಭ್ಯಾಸದ ಬಗ್ಗೆ ಮನೆಯವರಿಗೂ ಸ್ಪಷ್ಟ ಕಲ್ಪನೆ ಇರುವುದಿಲ್ಲ. ನಂತರ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಲ್ಲಿ ಇಲ್ಲಿ ಓಡಾಡಿದ್ರಿ. ಇದೆಲ್ಲ ನೋಡುವಾಗ ನಿಮ್ಮ ಮನೆಯವರಿಗೆ ಏನು ಅನ್ನಿಸ್ತಾ ಇತ್ತು? ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರ? ಯಾಕಿಷ್ಟು ಕಷ್ಟಪಡ್ತಿ, ನಮ್ಮ ಹಾಗೆ ಕೂಲಿ ಕೆಲಸ ಮಾಡ್ಕೊಂಡಿರಬಾರ್ದಾ? ಇದೆಲ್ಲ ಮಾತು ಬಂತ? ಇದನ್ನೆಲ್ಲ ಹೇಗೆ ಮೀರಿದ್ರಿ ನೀವು? ಅಂದರೆ ಲೈಫ್ ಲಾಂಗ್ ನಮ್ಮ ಮನೆಯಲ್ಲಿ ತುಂಬ ಕಷ್ಟಪಟ್ಟು ಈ ಥರ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಇದ್ರಿ. ಮುಂದಾದರೂ ಅಂದರೆ ಸ್ವಲ್ಪ ಮುಂದೆ ಬರಲಿ ಅಂತ ನಮ್ಮ ಅಮ್ಮ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದರೂ ವ್ಯವಸ್ಥೆ ಹೆಲ್ಪ್ ಬೇಕಾದ್ರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಕೂಡ. ಈಗ ನೀವು ಮನೆಯಲ್ಲಿ ಈ 3 ವಸ್ತುಗಳ ತಯಾರಿ ಮಾಡ್ತಿದ್ರಿ, ಹೌದು. ಇದಕ್ಕೆ ಮನೆಯವರ ಸಹಕಾರ ಹೇಗೆ? ತಂದೆ ತಾಯಿ, ತಮ್ಮ ತಂಗಿ, ಇವ್ರದ್ದೆಲ್ಲ ಸಹಕಾರ ಹೇಗೆ? ಯಾಕಂದರೆ ನೀವು ಉದ್ಯೋಗಕ್ಕೆ ಹೋಗ್ತೀರಿ, ವಸ್ತುಗಳನ್ನು ಕೊಟ್ಟು ಬರಲಿಕ್ಕೆ, ರಾ ಮೆಟೀರಿಯಲ್ ತರಲಿಕ್ಕೆ ನಿಮ್ಮ ಸಮಯ ವ್ಯಯ ಆಗ್ತದೆ, ಒಬ್ಬರಿಂದ ಕಷ್ಟ ಆಗ್ತದೆ. ಯಾವುದೆಲ್ಲ ಸಹಕಾರವನ್ನು ಮನೆಯವರಿಂದ ತಗೊಳ್ತೀರಿ? ಅಂದರೆ ನಾನು ಮಾಡಿಟ್ಟ ಪ್ರಾಡಕ್ಟನ್ನು ಮನೆಯಲ್ಲಿ ಅವರು ಯಾರಾದ್ರು ಬಂದರೆ ಬೇಕಾದರೆ ಅವರಿಗೆ ಕೊಡ್ತಾರೆ. ನಾನು ಎಷ್ಟು ರೇಟ್ ಅಂತ ಅದ್ರಲ್ಲಿ ಫಿಕ್ಸ್ ಮಾಡಿಟ್ಟಿದ್ದೆ, ಅದಕ್ಕೆ ಅದೇ ರೇಟಲ್ಲಿ ಕೊಡ್ತಾರೆ. ಸೂರ್ಯ ಅವರೇ, ಕಲಿಯುವಾಗ ಒಟ್ಟೊಟ್ಟಿಗೆ ತುಂಬಾ ರೀತಿಯ ವಿದ್ಯೆಗಳನ್ನ ಕಲ್ತ್ರಿ, ಕೌಶಲ್ಯಗಳನ್ನ ಕಲ್ತ್ರಿ. ನಂತರ ಉದ್ಯೋಗಕ್ಕೆ ಕೂಡ ನೀವು ಮೊದಲು ಲಿಫ್ಟ್ ಆಪರೇಟರ್ ಆಗಿದ್ರಿ, ನಂತರ ಈಗ ಇಲೆಕ್ಟ್ರಿಫಿಕೇಶನ್ ಅಲ್ಲಿ ಉದ್ಯೋಗಕ್ಕೆ ಬಂದ್ರಿ. ಹೀಗೆ ಬಿಡುವಿಲ್ಲದೆ ತುಂಬಾ ಚಟುವಟಿಕೆಯಿಂದ ವ್ಯಸ್ತರಾಗಿ ಓಡಾಡ್ತಾ ಇದ್ರಿ. ಈ ಸಮಯದಲ್ಲಿ ನಿಮ್ಮ ಹಿತಚಿಂತಕರಿರ್ಬೋದು, ಸ್ನೇಹಿತರಿರ್ಬೋದು, ಇವರೆಲ್ಲ ಏನು ಆಡಿಕೊಳ್ತಾ ಇದ್ರು ಮತ್ತು ಏನು ಸಲಹೆ ಕೊಡ್ತಾ ಇದ್ರು? ಅದಕ್ಕೆಲ್ಲ ಅಂದರೆ ನಾವು ಬೇರೆಯವ್ರ ಮಾತೆಲ್ಲ ಅಂದರೆ ಕೇಳುವುದಿಲ್ಲ. ಇದು ಹಾಗೆ ಅಂದರೆ ತುಂಬ ಹೇಳ್ತಾರೆ, ಅದು ಹಾಗೆ ಹೀಗೆ ಅಂತೇಳಿ. ಕೆಲವರೆಲ್ಲ ಒಂದು ಒಳ್ಳೇದಕ್ಕೆ ಹೇಳ್ತಾರೆ, ಕೆಲವರು ಕೆಟ್ಟೋದಕ್ಕೆ ಹೇಳ್ತಾರೆ. ಅದಕ್ಕೆಲ್ಲ ನಾವು ಜಾಸ್ತಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರಾಬ್ಲಮ್ ಬರಲಿಲ್ಲ ಇಷ್ಟು ನನಗೆ. ಮತ್ತೆ ನಮಗೆ ನಾವು ಬೇರೆ ಹೊರಗಿಂದ ಜಾಸ್ತಿ ನಾವು ಕೇಳುವುದಿಲ್ಲ. ಮತ್ತು ನಮಗೆ ಮತ್ತೆ ತುಂಬ ಧೈರ್ಯ ಕೊಟ್ಟಿದ್ದು ನಮ್ಮ ರೂಟ್ ಸೆಟ್ ಸಂಸ್ಥೆ, ಬ್ರಹ್ಮಾರ್ದರಿಲ್ಲ ರೂಟ್ ಸೆಟ್ ಸಂಸ್ಥೆ. ಯಾವ್ಯಾವ ಥರ ಹೋಗಬೇಕು ಅಂತ ಹೇಳಿ ನಾವು ಅವರ ಮಾತು ಸ್ವಲ್ಪ ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಈಗ ಒಳ್ಳೆ ನಡೀತಾ ಇದೆ. ರೂಟ್ ಸೆಟ್ ಸಂಸ್ಥೆಯಲ್ಲಿ ಎಲ್ಲ ಅಧ್ಯಾಪಕರು ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದೆ. ಈಗಲೂ ಕೂಡ ಎಲ್ಲಾದರೂ ಮಾರ್ಕೆಟ್ ಎಲ್ಲರಿಗೆ ಬೇಕಾದರೆ ವ್ಯವಸ್ಥೆ, ಈಗ ಧರ್ಮಸ್ಥಳದಲ್ಲಿ ಅಥವಾ ಕಾರ್ಕಳದಲ್ಲಿ ಇಲ್ಲ ಏನಾದರೂ ದೊಡ್ಡ ಫಂಕ್ಷನ್ ಇದ್ರೆ, ನಮ್ಮದು ಪ್ರಾಡಕ್ಟ್ ಏನಾದರೂ ಸೇಲ್ ಮಾಡಿದ್ರೆ ವ್ಯವಸ್ಥೆ ಎಲ್ಲ ಕೂಡ ಕಾಲ್ ಮಾಡಿ ನಿಮ್ಗೆ ಹೇಳಿದ್ರೆ ಹೋಗೋದಿದ್ರೆ ಅದೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ನಮಗೆ.
ಸಾಮಾನ್ಯವಾಗಿ ಒಂದು ವಿದ್ಯಾಭ್ಯಾಸವನ್ನ ತರಬೇತಿಯನ್ನು ಪಡೆದ ನಂತರ ಏನಾದರೂ ಮಾಡಬೇಕು ಅಂತ ಉತ್ಸಾಹ ಇರ್ತದೆ, ಸಹಜವೇ. ಶುರು ಮಾಡ್ತಾರೆ. ಆದರೆ ಹೆಚ್ಚಿನವರಿಗೆ ಅದೇ ಒಂದು ಉತ್ಸಾಹವನ್ನ, ಮೊಮೆಂಟಮ್ ಅನ್ನ ಇಟ್ಕೊಳ್ಳೋದು ಕಷ್ಟ ಆಗ್ತದೆ. ಮತ್ತೆ ಉದಾಸೀನ ಬರ್ತದೆ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಕಡಿಮೆ ಆಗ್ತದೆ, ಮತ್ತು ವಸ್ತುಗಳ ಗುಣಮಟ್ಟ ಕಡಿಮೆ ಆಗ್ತದೆ. ನೀವು ಈ ವಸ್ತುಗಳ ಗುಣಮಟ್ಟ, ಅಲ್ಲಿನ ಶುಚಿತ್ವ, ಯಾಕಂದ್ರೆ ಒಂದು ಶೆಡ್ ಮಾಡ್ಕೊಂಡಿರುವಾಗ ಅದನ್ನ ತುಂಬಾ ಚೆಂದ ನೋಡ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿಗೆ ಬಂದು ತಕೊಂಡು ಹೋಗೋರು ಇರ್ತಾರೆ. ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಶಿಸ್ತನ್ನು ಮೇಂಟೈನ್ ಮಾಡಬೇಕು, ಮತ್ತು ಉತ್ಸಾಹ ಕಡಿಮೆ ಆಗದ ಹಾಗೆ ನೋಡ್ಕೊಳ್ಬೇಕು. ಇದಕ್ಕೆ ಏನ್ ಮಾಡ್ತಿದ್ದೀರಿ ನೀವು? ನಾವು ಅಂದ್ರೆ ಸಪ್ರೇಟ್ ಒಂದು ಶೆಡ್ ಮಾಡಿ, ಯಾಕಂದ್ರೆ ಒಂದು ಮುಖ್ಯವಾದ ಅಂದ್ರೆ ನಾವು ಸಪ್ರೇಟ್ ಶೆಡ್ ಮಾಡಿದ್ರೆ ಮನೆಯಲ್ಲಿ ನಾವು ಯೂಸ್ ಮಾಡೋದು ಕೆಲವೆಲ್ಲ ಕೆಮಿಕಲ್, ಬತ್ತಿಯಲ್ಲಿ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ, ಕೆಮಿಕಲ್ ಸ್ವಲ್ಪ ಎಫೆಕ್ಟ್ ಆಗ್ತಿದೆ. ಅದಕ್ಕೋಸ್ಕರ ಮತ್ತೆ ಸಪ್ರೇಟ್ ಶೆಡ್ ಮಾಡಿದೆ. ಮತ್ತು ಯಾವುದೇ ಒಂದು ಬೇರೆ ಒಂದು ಸಮಯ ಟೈಮ್ ಪಾಸ್ ಮಾಡೋದು ಹಾಗೆಲ್ಲ ಆಗಬಾರ್ದು, ಮನೆಯಲ್ಲಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತದೆ. ಹಾಗಾಗಿ ನಾವು ಸಪ್ರೇಟ್ ಈ ತರ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ನಮ್ಮ ಸ್ವಲ್ಪ ಇದು ಮಾಡ್ಬೇಕಂತ ಒಂದು ಆಸಕ್ತಿ ಇದೆ, ಯಾವುದಕ್ಕೆ ಒಂದು ಧೈರ್ಯ ಬೇಕು. ಮೊದಲೇ ಮುಖ್ಯವಾಗಿ ಯಾವುದು ಮಾಡಬೇಕಿದ್ರೆ ಅದೊಂದು ಧೈರ್ಯ ಬೇಕು. ಧೈರ್ಯದಿಂದ ನಮಗೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಅಷ್ಟು ಧೈರ್ಯ ಇರಲಿಲ್ಲ. ನಮ್ಮ ರೂಡ್ ಸೆಟ್ನೆಲ್ಲ ಸೇರಿದ ಮೇಲೆ ನಮಗೆ ಅಲ್ಲಿ ತರಬೇತಿ ಪಡೆದ ಮೇಲೆ ನಮಗೆ ಒಳ್ಳೆ ಧೈರ್ಯ ಬಂದಿತ್ತು. ಯಾವುದಕ್ಕೂ ನೀವು ಹೆದರಬೇಡಿ, ಹೆದರಿದ್ರೆ ಏನೂ ಕೆಲಸ ಆಗೋದಿಲ್ಲ ಅಂತ ನಮಗೆ ರೂಡ್ ಸೆಟ್ನವರು ತುಂಬ ಹೇಳಿದ್ದಾರೆ. ಈ ಥರ ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು ಇನ್ನೊಬ್ಬರ ಹತ್ರ, ಅಥವಾ ಕೆಲವರು ನಾವು ಒಂದು ಅಂಗಡಿಗೆ ಹೋಗದೆ ನಾವೊಂದು ನಮ್ಮ ಪ್ರಾಡಕ್ಟ್ ಅವ್ರು ಏನಾದರೂ ಹೇಳಿದರೆ ಅದಕ್ಕೆ ನಾವು ರ್ಯಾಶ್ ಆಗಬಾರ್ದು, ಅದೆಲ್ಲ ಹೇಳಿದ್ದಾರೆ. ಯಾಕಂದರೆ ಕಸ್ಟಮರ್ ಅಂತ ನಮ್ಮ ದೇವರ ಸಮಾನ ಅಂತ ಹಾಗೆ ಹೇಳ್ತಾರೆ. ಬೇಜಾರೇನು ಬರಲಿಲ್ಲ, ಯಾಕಂದರೆ ನಾನು ಬಿಸ್ನೆಸ್ಸಲ್ಲಿ ಇದನ್ನೇ ಮುಂದೆ ಬರಬೇಕು, ನಂಗೆ ಜಾಬ್ಗಿಂತ ಈ ಬಿಸ್ನೆಸ್ ಮೇಲೆ ತರಬೇಕಂತ ತುಂಬ ಆಸಕ್ತಿ ಇದೆ. ಇನ್ನು ಪ್ರಾಡಕ್ಟ್ಗಳು ತಯಾರು ಮಾಡಿ ಮುಂದೆ ಇನ್ನೂ ಒಂದು ಎರಡು ಮೂರು ಪ್ರಾಡಕ್ಟ್ ತಯಾರು ಮಾಡುವ ಯೋಚನೆ ಇದೆ ನನ್ನ ಹತ್ರ. ಈಗ ನೀವು ಮನೆಯಲ್ಲಿಯೇ ಸಣ್ಣ ಮಟ್ಟದಲ್ಲಿ ಮಾಡ್ತಿರುವಂತಹ ಉದ್ಯಮವನ್ನೇ ವಿಸ್ತರಿಸುವಂತಹ ಒಂದು ಯೋಚನೆ ನಿಮಗಿದಿರಬಹುದು. ಅಂದ್ರೆ ಉದ್ಯೋಗವನ್ನು ಮಾತ್ರ ನೆಚ್ಚಿಕೊಳ್ಳೋದು, ಈಗ ದೂರ ಹೋಗಿ ಸಂತೆಕಟ್ಟೆಗೆ ಹೋಗಿ ಮಾಡೋದು ಉದ್ಯೋಗ ನೆಚ್ಚಿಕೊಳ್ಳೋದಕ್ಕಿಂತ ಇದನ್ನೇ ವಿಸ್ತರಿಸಿದ್ರೆ ಒಳ್ಳೇದು ಅಂತ. ಒಳ್ಳೇದು. ಅದಕ್ಕೆ ಏನೆಲ್ಲ ಯೋಚನೆ ಹಾಕೊಂಡಿದ್ರಿ ನೀವೀಗ? ಹೊಸದಾಗಿ ಇನ್ನು ಕೆಲವರು ಮ್ಯಾನುಫ್ಯಾಕ್ಚರಿಂಗ್ ಮಾಡುವೆ ಅಂತ ನಾವು ಪ್ರಾಡಕ್ಟ್ ಮಾಡಬೇಕಂತ ಯೋಚನೆಗಳನ್ನು ಮಾಡ್ತಾ ಇದ್ದೇನೆ. ಹಾಗೆ ಇನ್ನು ಬೇರೆ ಕಡೆ ಕೆಲಸಕ್ಕೆ ಹೋಗುವ ಆಸಕ್ತಿ ಹೆಚ್ಚು ಇರಲ್ಲ. ಇನ್ನು ಇದನ್ನೇ ನಮ್ಮ ಬಿಸ್ನೆಸ್ ಕೂಡ ಮಾಡಬೇಕಂತ ತುಂಬ ಡಿಸೈಡ್ ಮಾಡಿದೆ. ಈಗ ನೀವೊಂದು ಉದ್ಯೋಗಕ್ಕೆ ಹೋಗ್ತಾ ಇದ್ದೀರಿ ದಿನ, ನಿಮಗೆ ಅಲ್ಲಿ ಎಷ್ಟು ಅನುಕೂಲ ಆಗ್ತದೆ, ಎಷ್ಟು ಅನನುಕೂಲ ಆಗ್ತದೆ, ಮತ್ತೆ ನೀವೀಗ ಒಂದು ಉದ್ಯಮ ನಡೆಸ್ತಾ ಇದ್ದೀರಿ, ಅದಕ್ಕೆ ಅಲ್ಲಿಂದ ಏನಾದರೂ ಅಸಹಕಾರೋ ತಕರಾರೋ ಅಥವಾ ಬೇರೆ ಏನಾದರೂ ಸಮಸ್ಯೆ ಬರೋದು ಇರ್ತದೆ ನಿಮಗೆ? ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಏನೂ ಇಲ್ಲ, ಹಾಗೇನು ಪ್ರಾಬ್ಲಮ್ ಏನೂ ಇಲ್ಲ. ಹೌದು, ನಮಗೆ ಸಮಯ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗ್ತದೆ, ಸ್ವಲ್ಪ ಸಮಯ ಬೇಕಾಗ್ತದೆ. ಹೌದು, ಇನ್ನು ಜಾಸ್ತಿ ಪ್ರಾಡಕ್ಟ್ ಮಾಡುವಾಗ ನಮಗೆ ಸಮಯ ಅಲ್ಲಿ ಮತ್ತು ಇಲ್ಲಿ ಎರಡು ಕಡೆಗೆ ಸಾಕಾಗುವುದಿಲ್ಲ ಸಮಯ. ಹಾಗಾದ್ರೆ ನೀವೀಗ ಒಂದು ಸರಿಯಾದ ನಿರ್ಧಾರಕ್ಕೆ ಬಂದಿದ್ದೀರಾ. ಏನಂತ ಹೇಳಿದ್ರೆ, ಇನ್ನೊಂದಿಷ್ಟು ವರ್ಷ ನಾನು ಹೊರಗೆ ಹೋಗಿ ಕೆಲಸ ಮಾಡೋದು ಕಂಪನಿಯಲ್ಲಿ, ನಂತರ ಸಂಪೂರ್ಣವಾಗಿ ಈ ಉದ್ಯಮದಲ್ಲೇ ತೊಡಗಿಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ಯೋಚನೆ ಮಾಡಿದರೆ ನೀವು ಹೇಗೆ? ನಾವು ಯೋಚನೆ ಮಾಡಿದೆ. ಇನ್ನೊಂದು ನಾನು 7 ವರ್ಷ ಆಗಿದೆ ಈಗಾಗ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗಿ. ಇನ್ನೊಂದು 3 ವರ್ಷ ಹೀಗೆ ಜಾಸ್ತಿ ಅಂದ್ರೆ ಮಾಡ್ಬೋದು. ಮತ್ತೆ ಇದು ನಮ್ಮ ಬಿಸ್ನೆಸ್ ಕೂಡ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡುವಂತ ಯೋಚನೆ ಮಾಡ್ತಾ ಇದೆ. ವಿಸ್ತರಣೆ ಮಾಡೋದಾದ್ರೆ ಸಾಲ ಇತ್ಯಾದಿ ಬೇಕಾಗ್ತದೆ. ಹೌದು, ಅದ್ರ ಬಗ್ಗೆ ನೀವೀಗ ಯೋಚನೆ ಮಾಡಿದ್ರೆ ಅಥವಾ ಬಂದಾಗ ನೋಡಿಕೊಂಡ್ರೆ ಆಯ್ತು ಅನ್ನೋದ್ರಲ್ಲಿದ್ದರೆ ಹೇಗೆ? ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಾನು ಬ್ಯಾಂಕ್ನಲ್ಲಿ ಸ್ವಲ್ಪ ಮಾತಾಡಿದೆ. ಅವ್ರು ಸ್ವಲ್ಪ ಲೋನ್ ಬಗ್ಗೆ ಎಲ್ಲ ಕೇಳಿ ಡೀಟೇಲ್ಸ್ ಎಲ್ಲ ಕೇಳಿದ್ದೇನೆ. ಮತ್ತು ನಮ್ಮ ರೂಡ್ ಸೈಡ್ ಸಂಸ್ಥೆಯಲ್ಲಿ ಅವರು ಕೂಡ ಹೇಗೆ ಲೋನ್ ತಗೊಳ್ಳೋದು ಅದ್ರ ಬಗ್ಗೆ ತುಂಬ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಯಾವ ಥರ ಲೋನ್ ತಗೊಳ್ಳೋದು ಅಂತ. ನೀವು ಸ್ವಲ್ಪ ದೊಡ್ಡ ಮಟ್ಟದ ತಗೊಳ್ಳೋದಿದ್ರೆ PMG ಲೋನ್ ಅದು ತಗೊಳ್ಬೋದು. ಸಣ್ಣ ಮಟ್ಟದಾದರೆ ನೀವು ಸ್ವಲ್ಪ ಈಗ ಪರ್ಸನಲ್ ಆಗಿ ತಗೊಳ್ಬೋದು. ಅದು ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಟ್ರೈನಿಂಗ್ನಲ್ಲಿ. ಸೂರ್ಯ ಅವರೇ, ಸಾಮಾನ್ಯವಾಗಿ ಇಂತಹ ಉದ್ಯಮವನ್ನು ಶುರು ಮಾಡಿದಾಗ ಒಮ್ಮೆಲೆ ತುಂಬ ಲಾಭ ಬರಬೇಕು ಅಂತ ಇರ್ತದೆ, ಕಾಯಲಿಕ್ಕೆ ಪುರ್ಸೊತ್ತಿರುವುದಿಲ್ಲ. ಈಗ ನಾವು ಕಷ್ಟಪಡೋದು ಮಾತ್ರ ಹೆಚ್ಚು ಲಾಭ ಇಲ್ಲ ಅಂತ ಮನಸ್ಸಲ್ಲಿ ಬೇಜಾರಾಗ್ತದೆ. ಆದರೆ ತುಂಬ ತಾಳ್ಮೆ ವಹಿಸ್ಕೊಳ್ಬೇಕು, ಇದಕ್ಕೆಲ್ಲ ತುಂಬ ತಾಳ್ಮೆ ಬೇಕು. ಒಮ್ಮೆಲೆ ಲಾಭ ಬರುವುದಿಲ್ಲ. ಉದ್ಯಮವನ್ನು ಕಟ್ಟಿ ಬೆಳೆಸಲಿಕ್ಕೆ 15 ವರ್ಷ ಕಷ್ಟಪಡಬೇಕು. ಹೌದು, ಇದು ಸಾಮಾನ್ಯವಾಗಿ ಇಂತಹ ಉದ್ಯಮ ಶುರು ಮಾಡಿದವರು ನಾವು ನೋಡ್ತೇವೆ 100ಕ್ಕೆ 70-80 ಜನ 1 ತಿಂಗಳು 2 ತಿಂಗಳು 1 ವರ್ಷ 1 ವರ್ಷದಲ್ಲಿ ಅದು ಬಿದ್ದೋಗ್ತದೆ. ಇದನ್ನ ಮೀರುವುದು ಹೇಗೆ? ಅಂದರೆ ನಾವು ಬಿಸ್ನೆಸ್ ಮಾಡುವಾಗ ತುಂಬ ಸಾಲ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ಜಾಸ್ತಿ ಸಾಲ ಮಾಡಿದರೆ ನಮ್ಮ ಬಿಸ್ನೆಸ್ ಅಂದರೆ ಒಂದೇ ಸತಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಸ್ಟಾರ್ಟಿಂಗ್ನಲ್ಲಿ. ಬಿಸ್ನೆಸ್ನಲ್ಲಿ ಏನೆಲ್ಲ ರಾ ಮೆಟೀರಿಯಲ್ ಬೇಕಾಗುತ್ತೆ, ಕೆಲವು ವಸ್ತುಗಳು ಮಿಷನರಿಗಳು, ನಮಗೆ ಲಾಭಾಂಶ ಅದರಲ್ಲಿ ಗೊತ್ತಾಗೋದಿಲ್ಲ. ನಂತರ ನಮಗೆ ಅದೆಲ್ಲ ಒಂದೂವರೆ ಇಯರ್ ಸೆಟ್ ಆದಮೇಲೆ ಮತ್ತೆ ಲಾಭಾಂಶ ಗೊತ್ತಾಗುತ್ತೆ. ಅದಕ್ಕೆ ಜಾಸ್ತಿ ನಾವು ಸಾಲಗಳನ್ನು ಮಾಡಿದರೆ ನಮಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಲಾಭಾಂಶ ಕಡಿಮೆ ಆಗ್ತಿದೆ, ಸಾಲ ಹೆಚ್ಚಾಗುತ್ತಿದೆ, ಹಾಗಾಗುತ್ತೆ. ಹಾಗಾಗಿ ಕೆಲವರೆಲ್ಲ ಬಿಸ್ನೆಸ್ ಅಲ್ಲಿ ಅರ್ಧಕ್ಕೆ ಕೈ ಬಿಡ್ತಾರೆ. ನಮಗೆ ಹಾಗೇನಾಗಲಿಲ್ಲ.
ಸೂರ್ಯ ಅವರೇ, ಈಗ ನೀವು ಮನೆಯಲ್ಲಿ ಸಣ್ಣದಾಗಿ ಉದ್ಯಮ ಶುರು ಮಾಡಿದ್ರಿ. ಹೌದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮದು ಸಣ್ಣದು, ಅದಕ್ಕೆ ತುಂಬಾ ಕರಾರುವಕ್ಕಾದ ಲೆಕ್ಕಾಚಾರ ಬೇಡ, ಆದಾಗಿ ಹೋಗ್ಲಿ ಅಂತ ಇರ್ತದೆ. ಆದ್ರೆ ಕೆಲವರು ಹಾಗೆ ಮಾಡೋದಿಲ್ಲ. ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ಪಕ್ಕಾ ಲೆಕ್ಕಾಚಾರ, ದಿನದ ಖರ್ಚು ವೆಚ್ಚವನ್ನ ಮಾಡ್ಕೊಳ್ಳುವಂತಹದ್ದು, ಒಟ್ರಾಸಿ ನಡೆಸುವುದಲ್ಲ. ಹೌದು. ಇದಕ್ಕೆ ನಮ್ಮದೇ ಮಾತ್ರ ಸಾಕು ಶ್ರಮ ಆಗ್ತದೆ. ಯಾಕಂದರೆ ನಾವು ಇದು ನಮ್ಗೆ ಎಷ್ಟು ಲಾಭ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇದಕ್ಕೆ ನಮಗೆ ರಾ ಮೆಟೀರಿಯಲ್ ಎಷ್ಟು ಆಗುತ್ತದೆ, ಖರ್ಚು ಎಷ್ಟಾಗುತ್ತದೆ, ಅಲ್ಲಿಂದ ತರುವಾಗ ಲಾಭಾಂಶ ನಾವು ಎಷ್ಟಕ್ಕೆ ಮಾರಾಟ ಮಾಡಿದರೆ ಎಷ್ಟು ನಮಗೆ ಸಿಗ್ತದೆ, ಅದೆಲ್ಲ ನಾವು ಫಸ್ಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಇದಕ್ಕೋಸ್ಕರ ನೀವು ಈ ಲೆಕ್ಕಾಚಾರ ಇಟ್ಕೊಳ್ಳಿಕ್ಕೋಸ್ಕರ ಈ ಅಕೌಂಟೆನ್ಸಿ ಬಗ್ಗೆ ಏನಾದರೂ ಟ್ರೈನಿಂಗ್ ತಗೊಂಡಿದ್ರೆ ಅಥವಾ ರೂಟ್ ಸೆಟ್ಟಲ್ಲಿ ಅದನ್ನು ಹೇಳಿಕೊಡ್ತಾರೆ? ರೂಟ್ ಸೆಟ್ನಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಲೆಕ್ಕಾಚಾರದ ಬಗ್ಗೆ, ಬ್ಯಾಂಕಿನ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯ ತರಬೇತಿಯನ್ನು ಕೊಟ್ಟಿದ್ದಾರೆ, ಪ್ರಾಕ್ಟಿಕಲ್ ಆಗಿ ಹೇಳಿಕೊಟ್ಟಿದ್ದಾರೆ. ಈಗ ಸೋಪೈಲಲ್ಲಿ ಭಾರತೀಯ ಉಪಾಧ್ಯಾಯ ಅಂತ ಅವರು ಒಳ್ಳೆ ಕೂಡ ಪ್ರಾಕ್ಟಿಕಲ್ ನಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅವರು ಒಂದ್ಸತಿ ಅವರೇ ಮಾಡಿ ತೋರಿಸ್ತಾರೆ. ಮತ್ತು ನಮ್ಮ ಹತ್ರ ಒಂದು ಗ್ರೂಪ್ ವೈಸ್ ಮಾಡಿ, ಗ್ರೂಪ್ನಲ್ಲಿ ನಾವೊಂದು 4-5 ಜನ ಸೇರಿ ಒಂದು ಮಾಡ್ತಿದ್ದೇವೆ ನಾವೇ ಆಗಿ. ನಮ್ಮ ರಾ ಮೆಟೀರಿಯಲ್ ಅಲ್ಲೇ ರೂಟ್ ಸೆಟ್ನಲ್ಲಿ ತರಿಸ್ತಾರೆ. ಅಂದರೆ ನಾವೇ ಮಾಡಬೇಕಲ್ಲ, ಖಾಲಿ ಅಂದರೆ ಬಾಯಲ್ಲಿ ಮಾತ್ರ ಹೇಳೋದಲ್ಲ, ಮಾಡಿ ನಮ್ಗೆ ತೋರಿಸಿದ್ದಾರೆ. ನಾವೇ ಮಾಡಲಿಕ್ಕೆ ಅಲ್ಲೇ ನಂತರ ನಾವು ಮನೆಯಲ್ಲಿ ನಾವು ಒಬ್ಬೊಬ್ಬರೇ ಮಾಡ್ತಾ ಇದ್ದೇವೆ. ಈಗ ನೀವು ನಿಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡುವಂತಹ ಯೋಚನೆ ಇದ್ದೀರಿ. ಅದಕ್ಕೆ ಇನ್ನೂ ಹೆಚ್ಚಿನ ತರಬೇತಿ ಬೇಕಾ? ಆ ತರಬೇತಿ ಯಾವುದು? ರೂಟ್ ಸೆಟ್ನಲ್ಲಿ ಸಿಗೋ ತಯಾರಿ ಸಾಕಾ? ಅಂದರೆ ಇದಕ್ಕೆ ನಾವು ಕ್ಯಾಂಡಲ್ ಮೇಕಿಂಗ್ಲಿ ಮತ್ತು ಸೋಪಾಯಿಲ್ ಪಿನಾಕ್ಲಿ ಇದು ಒಂದು ಸತಿ ತರಬೇತಿ ಆಯಿತು. ಇನ್ನು ಬೇರೆ ಪ್ರಾಡಕ್ಟ್ ತಯಾರು ಮಾಡೋದಿದ್ರೆ 2 ಇಯರ್, ಅಂದರೆ ಒಂದು ಸತಿ ನಾವು ಒಂದು ಸಂಸ್ಥೆಯಲ್ಲಿ ಕಲಿತ ಮೇಲೆ 2 ಇಯರ್ ಗ್ಯಾಪ್ ಆದಮೇಲೆ ಮತ್ತೆ ನಾವು ತರಬೇತಿಯನ್ನು ಕಲಿಬೇಕು. ಅಂದರೆ ಇದು ಕೂಡ ನಾವು ಬಿಡಬಾರ್ದು. ಈಗ ಕಲಿತಿದ್ದ ಇದು ಕೂಡ ಮುಂದರ್ಸ್ಕೊಂಡು ಹೋಗಬೇಕು. ಮುಂದೆ ಕೂಡ 2 ವರ್ಷ ಆದ ನಂತರ ಮತ್ತೆ ತರಬೇತಿ ಬೇರೆ ಯಾವುದಾದ್ರೂ ಒಂದು ತರಬೇತಿ ಪಡೆದು ಇನ್ನೊಂದು ಪ್ರಾಡಕ್ಟ್ಗಳು ತಯಾರು ಮಾಡುವ ಅವಕಾಶಗಳು ಕೊಡ್ತಾರೆ ನಮಗೆ ರೂಟ್ ಸೆಟ್ನವರು. 18 ವರ್ಷದಿಂದ 40 ವರ್ಷದವರೆಗೆ ನಮಗೆ ಅಲ್ಲಿ ತರಬೇತಿಯ ಒಂದು ಪಡೆಯುವ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಸೂರ್ಯ ಅವರೇ, ಕಳೆದ 7-8 ವರ್ಷಗಳಿಂದ 8-10 ಉದ್ಯೋಗಗಳಲ್ಲಿ ನಿರತರಾಗಿದ್ದೀರಿ ನೀವು. ಅದರ ಮೊದಲು ಎಜುಕೇಷನ್, ಮನೆಯ ಕಷ್ಟ ತಾಪತ್ರಯ, ಬಡತನಗಳು, ಇದೆಲ್ಲ ನೋಡ್ತಾ ಕಳೆದ 7-8 ವರ್ಷಗಳ ಅವಧಿಯಲ್ಲಿ ಒಮ್ಮೆ ಆದರೂ ನಿಮಗೆ ಸಾಕಪ್ಪ ಇದೆಲ್ಲ ಬಿಟ್ಬಿಡುವ, ಎಲ್ಲಾದ್ರೂ ಸಣ್ಣ ಉದ್ಯೋಗ ಆದರೂ ಸಾಕು, ರಗಳೆ ಬೇಡ ಅನ್ನಿಸಿದ ಕ್ಷಣ ಇತ್ತ? ಅನ್ನಿಸಿದ ಕ್ಷಣ ಸ್ಟಾರ್ಟಿಂಗಲ್ಲಿ ಇದಿತ್ತು. ಮತ್ತೆ ನಾನು ಒಂದು ಕಲ್ತಿದ್ದ ಒಂದು IT ಮಾಡಿದ, ಅದಕ್ಕೆ ಅದು ಕಲಿತ ಕೋರ್ಸ್ನಲ್ಲಿ ವೇಸ್ಟ್ ಆಗಬಾರ್ದು ಅಂತ ಹೋಗಲೇಬೇಕು ಅನ್ನೋ ಒಂದು ಹಠ ಚಾಲ ಇದ್ದಿತ್ತು. ಅದೇ ರೀತಿಯಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಒಂದು ಜಾಯಿನ್ ಆಗಿ ಮತ್ತು ವರ್ಕ್ ಮಾಡ್ತಾ ಇದ್ದೇನೆ. ನೀವು ಕಳೆದ 8-10 ವರ್ಷಗಳಲ್ಲಿ ಹಲವಾರು ಮಂದಿ ಗುರುಗಳ ಕೈಯಲ್ಲಿ ಕಲ್ತಿದ್ದೀರಿ, ತರಬೇತುದಾರರ ಕೈಯಲ್ಲಿ ಕಲ್ತಿದ್ದೀರಿ. ತರಬೇತಿ ಕೊಟ್ಟವರಿಗೆ ತಮ್ಮ ಶಿಷ್ಯರು ಜೀವನದಲ್ಲಿ ಉನ್ನತಿಗೆ ಬಂದರೆ, ಸಾಧನೆ ಮಾಡಿದರೆ ತುಂಬಾ ಖುಷಿ ಆಗ್ತದೆ ಸಹಜವಾಗಿಯೇ. ಈಗ ನಿಮ್ಮ ಗುರುಗಳು ಸಿಕ್ಕಿದಾಗ ನಿಮ್ಮನ್ನ ಯಾವ ರೀತಿಯಲ್ಲಿ ಮೆಚ್ಚುತ್ತಾರೆ? ಈಗಲೂ ಕೂಡ ಕ್ವಾಂಟಿಟಿಯಲ್ಲಿ ನಮ್ಮ ITಯಲ್ಲಿ ತರಬೇತಿ ಕೊಟ್ಟಿದ್ದಂಥ ಇವರ ನಾರಾಯಣ್ ಭಟ್ರು, ಹರೀಶ್ ಅಬ್ಬರ್ ಅಂತ, ಅವರು ಕೂಡ ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ತುಂಬ ಒಳ್ಳೆ ತರಬೇತಿ ಕೊಟ್ಟರು. ನಾರಾಯಣ್ ಭಟ್ರು ಅವರು ನಮ್ಮ ಇಲೆಕ್ಟ್ರಿಷಿಯನ್, ಮೇಂಟೆನೆನ್ಸ್ ಅದ್ರ ಬಗ್ಗೆ ತುಂಬ ವೈರಿಂಗ್ ಮಾಡೋದು ಹೇಗೆ, ಎಲ್ಲ ಮನೆ ವೈರಿಂಗ್ ಹೇಗೆ, ಬೇರೆ ಬೇರೆ ಥರ ವೈರಿಂಗಲ್ಲೂ ಕೂಡ ನಮಗೆ ತರಬೇತಿಯನ್ನು ಕೊಟ್ಟಿದ್ರು. ಮತ್ತು ವೆಂಕಟೇಶ್ ಕ್ರಮಧಾರಿ ಅಂತ, ಇವರು ಕೂಡ ನಮ್ಗೆ ಕ್ಯಾಲ್ಕುಲೇಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ITಯಲ್ಲಿ. ಮತ್ತು ರೂಟ್ ಸರ್ಟಿ ಸಂಸ್ಥೆಯಲ್ಲಿ ಕೂಡ ಒಳ್ಳೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಕ್ವಾಂಟಿಟಿಯಲ್ಲಿ ಒಳ್ಳೆ ಮಾತಾಡ್ತಾರೆ. ಏನಾದರೂ ಒಂದು ಸಾಧನೆ ಮಾಡಿದೆ ಅಂತ ಹೇಳಿ ಅವರಿಗೆ ತುಂಬ ಖುಷಿ ಆಗ್ತಿದೆ. ಸರಿ ಸೂರ್ಯ ಅವರೇ, ಇದುವರೆಗೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ಉದ್ಯೋಗ, ನಿಮ್ಮ ಉದ್ಯಮ, ಇವುಗಳ ಬಗ್ಗೆ ನಮ್ಮ ಕೇಳುಗರಲ್ಲಿ ನಿಮ್ಮ ಅನುಭವನ ಹಂಚಿಕೊಂಡ್ರಿ. ನಿಮ್ಮ ಒಂದು ಛಲ, ಸಾಧನೆ ಮತ್ತು ಪ್ರಾಮಾಣಿಕ ದುಡಿಮೆಯಿಂದಾಗಿ, ನಿಮ್ಮ ಛಲ, ಸಾಧನೆ ಮತ್ತು ಶ್ರದ್ಧೆಯಿಂದ ನಮ್ಮ ಯುವಜನರು ಕೂಡ ತಮಗೆ ಬೇಕಾದಂತಹ ಮಾದರಿ ಮತ್ತು ಉದಾಹರಣೆಯನ್ನು ಪಡಿತಾರೆ ಅಂತ ನಾನು ತಿಳಿತೇನೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬತ್ತಿ, ಲಿಕ್ವಿಡ್ ಸೋಪ್ ಮತ್ತು ಫಿನೈಲ್ಗಳ ಕಿರು ಉದ್ಯಮ ನಡೆಸುತ್ತಿರುವ ಸೂರ್ಯನಾಯ್ಕ ಅಳ್ತಾರು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.